ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 146 6ನೇ ವಾಕ್ಯ. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು. ನಾವು ಆರಾಧಿಸುವಂತಹ ದೇವರ ಒಂದು ಗುಣಗಳ ಕುರಿತು ಇಲ್ಲಿ ನಾವು ನೋಡ್ತೇವೆ. ದೇವರು ಏನೇನು ಮಾಡ್ತಾರೆ, ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತಾರೆ. ನಾವು ಆರಾಧಿಸುವಂಥ ದೇವರು ಸರ್ವಶಕ್ತನಾದ ದೇವರು. ಅಸಾಧ್ಯಗಳನ್ನು ಸಾಧ್ಯ ಮಾಡುವುದಕ್ಕೆ ಶಕ್ತಿ ಇರುವಂತಹ ಒಬ್ಬ ದೇವರಾಗಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಅನೇಕ ಕಾರ್ಯಗಳನ್ನು ನೋಡ್ತೇವೆ. ನಾವು 7ನೇ ವಾಕ್ಯದಲ್ಲಿ ಓದ್ತೇವೆ, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸ್ತಾನೆ, ಹಸಿದವರಿಗೆ ಆಹಾರ ಕೊಡ್ತಾನೆ, ಯೆಹೋವನು ಸೆರೆಯಲ್ಲಿರೋರನ್ನ ಬಿಡಿಸ್ತಾನೆ, ಯೆಹೋವನು ಕುಗ್ಗಿದವರನ್ನ ಉದ್ಧರಿಸ್ತಾನೆ, ಯೆಹೋವನು ನೀತಿವಂತನ ಪ್ರೀತಿಸ್ತಾನೆ. ದೇವರು ಯಾರು? ಆತನು ಸರ್ವಶಕ್ತನಾದ ದೇವರು. ಸಕಲ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆದರೆ ನಾವು ಓದಿದಂತಹ ವಾಕ್ಯದಲ್ಲಿ ಓದ್ತೇವೆ, ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದಂತಹ ಒಬ್ಬ ದೇವರು. ಭೂಮಿ, ಆಕಾಶ, ಸಾಗರ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವ ಸಕಲವನ್ನು ಉಂಟು ಮಾಡಿದಂತಹ ಒಬ್ಬ ದೇವರು, ಸಕಲವನ್ನು ನಿರ್ಮಿಸಿದಂತಹ ಸೃಷ್ಟಿಕರ್ತನಾದ ದೇವರು. ಆದಿಕಾಂಡದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ಓದ್ತೇವೆ, ಉಂಟಾಗಲಿ ಅಂತ ಹೇಳಿ ಒಂದೇ ಮಾತಿನಲ್ಲಿ ಎಲ್ಲವನ್ನ ಉಂಟು ಮಾಡಿದಂತಹ ದೇವರು, ಸಕಲವನ್ನು ಸೃಷ್ಟಿ ಮಾಡಿದಂತಹ ಸರ್ವಶಕ್ತನಾದ ದೇವರು. ಆ ದೇವರ ಕುರಿತಾಗಿ ಆ 2ನೇ ಭಾಗ ಹೇಳ್ತದೆ, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ಯಾರು? ಆತನು ನಮಗೆ ಕೊಟ್ಟಂತಹ ವಾಗ್ದಾನವನ್ನು ನೆರವೇರಿಸುವಂತಹ ದೇವರು. ಕಳೆದ ದಿನಗಳಲ್ಲಿ ಎಷ್ಟೋ ವಾಗ್ದಾನಗಳನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಎಷ್ಟೋ ಪ್ರಾಮಿಸನ್ನು ದೇವರು ನಮಗೆ ಕೊಟ್ಟರು. ಅವುಗಳಲ್ಲಿ ಅನೇಕ ಪ್ರಾಮಿಸ್ಗಳನ್ನು ನೆರವೇರಿಸಿದರು. ನಮ್ಮ ಜೀವಿತದಲ್ಲಿ ದೇವರು ನಮಗೆ ವೈಯಕ್ತಿಕವಾಗಿ ಕೊಟ್ಟಂತಹ ಪ್ರಾಮಿಸ್ ಇರಬಹುದು, ಅಥವಾ ನಮ್ಮ ಸಭೆಗಳಿಗೆ ಕೊಟ್ಟಂತಹ ಪ್ರಾಮಿಸ್ ಇರಬಹುದು. ಏನು ಪ್ರಾಮಿಸ್ಸು? ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುತ್ತೆ. ಅದು ಒಬ್ಬ ವ್ಯಕ್ತಿಗಾಗಿ ಕೊಟ್ಟಿದ್ದಲ್ಲ, ಒಂದು ಕುಟುಂಬಕ್ಕಾಗಿ ಕೊಟ್ಟಿದ್ದಲ್ಲ, ಮಾನವ ಕುಲಕ್ಕಾಗಿ ಕೊಟ್ಟಂತಹ ವಾಗ್ದಾನ. ಒಬ್ಬ ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುತ್ತೆ ಅಂತ ಆದಿಕಾಂಡ 3:15 ದೇವರು ಒಂದು ವಾಗ್ದಾನವನ್ನು ಮಾಡಿದ್ರು. ಅದು ಟೋಟಲ್ ಮ್ಯಾನ್ಕೈಂಡ್ಗೋಸ್ಕರ, ಮಾನವ ಕುಲಕ್ಕೋಸ್ಕರ ಮಾಡಿದ್ರು. ಅದು 2000 ವರ್ಷಗಳ ಹಿಂದೆ ಯೇಸುವನ್ನು ಈ ಭೂಮಿಗೆ ಕಳುಹಿಸುವುದರ ಮೂಲಕ ಆ ವಾಗ್ದಾನವನ್ನು ದೇವರು ನೆರವೇರಿಸಿದರು. ಅಬ್ರಹಾಮನ ಜೀವಿತದಲ್ಲಿ ನೋಡುವಾಗ ಅದು ವೈಯಕ್ತಿಕವಾದಂತಹ ವಾಗ್ದಾನ, ವೈಯಕ್ತಿಕವಾದಂಥ ಒಂದು ವಾಗ್ದಾನವನ್ನು ದೇವರು ಕೊಟ್ಟರು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಅಂತ ವಾಗ್ದಾನವನ್ನು ದೇವರು ಕೊಟ್ಟರು. ಆ ವಾಗ್ದಾನದ ನೆರವೇರಿಕೆಗಾಗಿ ಅಬ್ರಹಾಮ ಕಾಯ್ತಾ ಇದ್ದ. ಅಬ್ರಹಾಮನು ಕಾಯ್ತಾ ಇದ್ದು 24 ವರ್ಷಗಳು ಕಳೆದರೂ ಸಹ ಅವನಿಗೆ ಮಗ ಸಿಕ್ಕಲಿಲ್ಲ. ಅವನು ಯೋಚನೆ ಮಾಡ್ತಾ ಇದ್ದ. ಅನೇಕರು ತಿಳ್ಕೊಂಡ್ರು, ಇಲ್ಲ, ಇನ್ನು ಈ ವಾಗ್ದಾನ ನಡೆಯಲ್ಲ. ಯಾಕೆ ಅಂದರೆ ಅವನ ಶರೀರ ಮೃತಪ್ರಾಯವಾಯಿತು, ಸಾರಳ ಗರ್ಭಕಾಲ ಕಳೆದು ಹೋಯಿತು, ಇನ್ನು ನಡೆಯೋದಿಲ್ಲ ಅಂತ ತಿಳ್ಕೊಂಡಾಗ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ಅಬ್ರಹಾಮನು ನಿರೀಕ್ಷಿಸಿ ದೇವರನ್ನು ನಂಬಿದ್ದರಿಂದ ವಾಗ್ದಾನವನ್ನು ದೇವರು ನೆರವೇರಿಸಿದನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ವಾಗ್ದಾನವನ್ನು ನೆರವೇರಿಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಳೆದ ದಿನಗಳಲ್ಲಿ ನಮಗಾಗಿ ಅದ್ಭುತವನ್ನು ಮಾಡಿದಂತಹ ಆ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಎಷ್ಟೋ ಭಕ್ತರುಗಳ ಜೀವಿತದಲ್ಲಿ ದೇವರು ವಾಗ್ದಾನಗಳನ್ನು ಮಾಡಿದ್ರು. ಒಂದು ರೀತಿಯಲ್ಲಿ ಹೇಳೋದಾದರೆ ಟೋಟಲ್ ಜನಕ್ಕೋಸ್ಕರ ದೇವರೊಂದು ವಾಗ್ದಾನವನ್ನು ಮಾಡಿದ್ರು ಆದಿಕಾಂಡ 3:15. ನಂತರ ನಾವು ನೋಹನ ಆ ಕಾಲದಲ್ಲಿ ಜಲಪ್ರಳಯದ ನಂತರ ದೇವರು ಮತ್ತೊಂದು ಆ ವಾಗ್ದಾನವನ್ನು ಮಾಡಿದ್ರು. ಇನ್ನು ಮುಂದೆ ನಾನು ಜಲಪ್ರಳಯದಿಂದ ಭೂಮಿಯನ್ನು ನಾಶ ಮಾಡಲ್ಲ. ಟೋಟಲ್ ಮಾನವ ಕುಲಕ್ಕಾಗಿ ದೇವರು ಆ ಒಂದು ಪ್ರಾಮಿಸ್ ಕೊಟ್ಟರು. ಇವತ್ತಿಗೂ ಸಹ ಆ ಪ್ರಾಮಿಸನ್ನು ದೇವರು ಉಳಿಸ್ಕೊಂಡಿದ್ದಾರೆ. ಅದು ಮಾತ್ರವಲ್ಲ, ಮತ್ತೆ ಮುಂದೆ ನಾವು ನೋಡುವಾಗ ಇಸ್ರಾಯೇಲ್ ಮಕ್ಕಳಿಗೋಸ್ಕರ ದೇವರೊಂದು ವಾಗ್ದಾನವನ್ನು ಯಾಕೋಬನಿಗೆ ಕೊಡ್ತಾನೆ. 4ನೇ ತಲೆಮಾರು ಐಗುಪ್ತದಿಂದ ವಾಪಸ್ ಬರುತ್ತೆ ಅಂತ. ಆ 400 ವರ್ಷಗಳ ನಂತರ
ದೇವರು ಅದನ್ನು ಮೋಶೆಯನ್ನು ಕಳುಹಿಸಿ ಮೋಶೆಯ ಮೂಲಕ ಅದನ್ನು ನೆರವೇರಿಸಿದ್ದನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಯೆಹೋಯಾಕೀಮನ ಕಾಲದಲ್ಲಿ ನೆಬೂಕದ್ನೆಚ್ಚರನ ಆಡಳಿತದ ಸಮಯದಲ್ಲಿ ಯಹೂದ್ಯರನ್ನು ನೆಬೂಕದ್ನೆಚ್ಚರ ಬಂದು ದಂಡೆತ್ತಿ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಯೆರೆಮೀಯನ ಮೂಲಕ ದೇವರು ಮಾತಾಡ್ತಾರೆ, 70 ವರ್ಷಗಳ ನಂತರ ನಾನು ನಿಮ್ಮನ್ನು ವಾಪಸ್ ಇಲ್ಲಿ ಕರ್ಕೊಂಡು ಬರ್ತೀನಿ. ಅದನ್ನು ಸಹ ಕೋರೇಶನ ಆಳ್ವಿಕೆಯಲ್ಲಿ ಆ ದೇವರು ಅವರನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಇವೆಲ್ಲ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಕುಟುಂಬವಾಗಿರಲಿ, ಒಂದು ವ್ಯಕ್ತಿಗಾಗಿರಲಿ, ಅಥವಾ ಒಂದು ಸಮೂಹಕ್ಕಾಗಿರಲಿ, ಟೋಟಲ್ ಮಾನವ ಕುಲಕ್ಕಾಗಿರಲಿ, ದೇವರು ಕೊಟ್ಟಂತಹ ವಾಗ್ದಾನಗಳು ಕಳೆದ ವರ್ಷಗಳಲ್ಲಿ ನೆರವೇರಿಕೆಯಾಗಿದ್ದರೆ ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸಂತತಿಗಾಗಿ ದೇವರು ಕೊಟ್ಟಂಥ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವನು. ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರು ಆತನು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ಆತನಲ್ಲಿ ಆಶ್ರಯಿಸೋಣ. ಕರ್ತನೆ, ನೀನು ವಾಗ್ದಾನವನ್ನು ನೆರವೇರಿಸುವಂತಹ ದೇವರು. ಅಬ್ರಹಾಮನಲ್ಲಿ, ಇಸ್ರಾಯೇಲರಲ್ಲಿ, ಯಹೂದ್ಯರಲ್ಲಿ ನೀನು ನೆರವೇರಿಸಿದಂಥ ವಾಗ್ದಾನಗಳಿಗಾಗಿ ಸ್ತೋತ್ರ. ನನಗೆ ನೀನು ಕೊಟ್ಟಂಥ ವಾಗ್ದಾನವನ್ನು ನೀನು ನೆರವೇರಿಸುತ್ತೀ ಎಂದು ನಂಬಿಕೆಯಿಂದ ಹೇಳುತ್ತಾ ಮುಂದೆ ಸಾಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಿರುವಂತಹ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ. ಆ ವಾಗ್ದಾನಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ವಾಗ್ದಾನಗಳಲ್ಲಿ ದೃಢವಾಗಿ ನಿಂತುಕೊಂಡು ಮುಂದೆ ಸಾಗುವ ಹಾಗೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. God bless you.